ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಾ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ನಿಮಗೆ ಗೊತ್ತು, ಕನ್ನಡ ಬಹಳ ಪ್ರೀತಿಯಿಂದ ನಮ್ಮ ನಡ್ಕೊಳ್ಳುವಂಥ ಭಾಷೆ. ಸುಲಲಿತವಾಗಿ ನಮ್ಮ ಭಾವನೆಗಳನ್ನು ಹೇಳಲಿಕ್ಕೆ ಅನುಕೂಲ ಆಗುವಂಥ ಭಾಷೆ. ನೀವು ಎಷ್ಟೋ ಜನ ಇಂಗ್ಲೀಷಲ್ಲಿ ಇವತ್ತಿರ್ಬೋದು, ನೀವು ನಾವು ಟ್ಯಾಲೆಂಟ್ ಇದ್ದೀರಾ, ನಾನು ಹೋಗ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನೀವು ಕನ್ನಡದಲ್ಲಿ ಆ ಭಾವನೆಗಳನ್ನು ಹೇಳೋವಷ್ಟು ಮಟ್ಟಿಗೆ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಆಗುತ್ತಾ ನಿಮಗೆ? ಆಗುತ್ತಾ? ಸ್ವಲ್ಪ ನಿಮ್ಮ ಒಂದು ಇದಕ್ಕೆ ನೋಡಿ. ಈಗ ತುಂಬ ಜನ ಇಂಗ್ಲೀಷ್ನಲ್ಲಿ ಇರ್ತೀರ, ಯಾಕೆ ನೀವೆಲ್ಲ ಸ್ಕಾಲರ್ ಇದ್ದೀರಾ, ಓದಿದ್ದೀರಾ. ನನ್ನ ಅನಿಸೋದು ಒಂದು ಲೆಟ್ರ್ ಬರೀಬೋದು ನಾವು ಕನ್ನಡದಲ್ಲಿ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋ ಹಾಗೆ ಹೇಳಿಕ್ಕಾಗತ್ತೆ. ಈಗ ನಾನು ನಿಮಗೆ ಉದಾಹರಣೆ, ಅಪ್ಪ ಮಗ ಅಥವಾ ಅಮ್ಮ ಮಗ ಮಾತನಾಡುವಾಗ ಇಂಗ್ಲೀಷ್ ನಿಮಗೆ ಬಹಳ ಖುಷಿ ಅನಿಸುತ್ತೆ, ಕನ್ನಡ ಖುಷಿ ಅನಿಸುತ್ತೆ. ಕನ್ನಡ ಯಾಕೆ ನಮ್ಮ ಮಾತೃಭಾಷೆ. ಯಾವತ್ತೂ ನಮಗೆ ನಮ್ಮ ತಾಯಿಯನ್ನು ಹೇಗೆ ಪ್ರೀತಿಸ್ತೀವೋ ಹಾಗೆ ಕನ್ನಡವನ್ನು ಕೂಡ ನಾವು ಪ್ರೀತಿಸ್ತೇವೆ. ಯಾವ ತಾಯಿನ ಬೇಡ ಅನ್ನೋದು ಹೇಳಿದ್ದಾರೆ. ಅಪ್ಪ ನಮಗೆ ಅಮ್ಮನಿಗಿಂತ ಹೆಚ್ಚು ಪ್ರೀತಿಸೋದು ಅಪ್ಪ, ನನ್ನ ಅನುಭವದಲ್ಲಿ ಇರೋದು. ಯಾಕೆಂದರೆ ಅವ್ರು ಹೇಳಲ್ಲ, ಬಾಯಿ ಬಿಟ್ಟು ಹೇಳಲ್ಲ, ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲಿ ಹೇಳಿದ್ರೆ ಸಂದ್ರ ಸಿಕ್ಬಿಡುತ್ತೋ ಅಂತ ಯಾವುದೋ ಅಪ್ಪದು ಬಾಯಿ ಬಿಟ್ಟು ಹೇಳಲ್ಲ. ಈಗ ಒಂದು ಪೆನ್ಸಿಲ್ ಬೇಕು ಅಂದ ತಕ್ಷಣ ಅಮ್ಮ ತಂದ್ಕೊಡ್ತಾರೋ ಅಪ್ಪ ತಂದ್ಕೊಡ್ತಾರೆ. ನನಗೆ ಅಪ್ಪನೇ ತಂದ್ಕೊಡ್ತಾರೆ. ಆದರೂ ನಾವು ಅಮ್ಮನ ಹತ್ರನೇ ಮಾತಾಡೋದು, ಅಮ್ಮನೇ ನಮಗೆ ಪ್ರೀತಿ ಅಂತ ನಾವು ಅಂದ್ಕೊಳ್ಳೋದು. ಅದೇ ರೀತಿ ಅಪ್ಪ ಹೇಗೆ ಅನ್ಯ ಭಾಷೆ ಆದಂಗೆ ಆಗುತ್ತೆ. ನಮ್ಗೆ ಇಷ್ಟ ಇರುತ್ತೆ, ಆದರೆ ಅದ್ರ ಬೆಲೆ ನಮಗಿಲ್ಲ. ಅಮ್ಮನ ಹತ್ರ ಏನೇ ಭಾವನೆಗಳನ್ನು ಹಂಚ್ಕೋಬೇಕಾದ್ರೂ ಕನ್ನಡ ನಮಗೆ ಖುಷಿ ಕೊಡುತ್ತೆ. ಈಗ ಒಂದು ಮಧುರವಾದ ಒಂದು ಭಾಷೆ, ಕಬ್ಬು ಹೇಗೆ ಸಿಹಿಯಾಗಿರುತ್ತೋ ಹಾಗೆ ನಿಮಗೆ ನಮ್ಮ ಕೇರಳ ಭಾಷೆ ಎಲ್ಲ ಗೊತ್ತಿರ್ಬೋದು. ಆಂಧ್ರದಲ್ಲೆಲ್ಲ ಈ ಜಿಲೇಬಿನ ಕಿತ್ತಾಗ್ತಂಗಿದೆ ಅಂತಿರುತ್ತೆ. ಭಾಷೆಗಳು ಕಟ್ ಆದಂಗೆ ಆಗುತ್ತೆ. ನಮ್ಮ ಕನ್ನಡ ಮತ್ತು ನಿಮಗೆ ತಮಿಳಲ್ಲೂ ಅಷ್ಟೇ ಅಕ್ಷರಗಳಿಲ್ಲ ಅವರು ಜಾಸ್ತಿ. ಇಲ್ಲಿ ತಮಿಳು ಗೊತ್ತಿರೋ ರೀತಿ ಇರ್ಬೋದು. ನಮ್ಮಷ್ಟು ಸಮೃದ್ಧವಾದ ಭಾಷೆ ಬೇರೊಂದಿಲ್ಲ. ಯಾಕಂದರೆ ಇದು ಸುಮಾರು ನಮ್ಮದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಭಾಷೆ. ಏಕೆಂದರೆ ಇವತ್ತಿನ ನೆನ್ನೆದಲ್ಲ ಇದು. ನಿಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ಅನ್ನೋದು ಯಾವಾಗ ಬಂತು ಅಂದರೆ ಹೆಸರಾಯಿತು ಕನ್ನಡ, ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಅಂತ ನಮಗೆ ಯಾವಾಗ ನಮಗೆ ಕರ್ನಾಟಕ ಆಗಿರ್ಬೋದು, ದೇವರಾಜ ಸೊಪ್ಪೇಳಲ್ಲೇ ಆಯಿತು, 56 ಆಗುತ್ತದಲ್ಲ, ಆಗಲೇ ಆಗುತ್ತೆ. ಅಂದರೆ ಇವತ್ತಿಗೂ ಕೂಡ ನಿಮಗೆ ಕಂಪ್ಯೂಟ್ರಲ್ಲಿ ಕನ್ನಡದ ದತ್ತಾಂಶಗಳು ಬಂದಿದೆ. ಅಂದರೆ ದತ್ತಾಂಶಗಳು ಅಂದರೆ ಅಕ್ಷರಗಳು ಇದು ಬರ್ತವೆ ನೋಡಿ, ಕೀಬೋರ್ಡ್ಗಳು. ಮೊದಲು ಇರಲಿಲ್ಲ ಅದೆಲ್ಲ, ಈಗ ಕಂಪ್ಯೂಟ್ರಿಗೂ ಬಂದಿದೆ. ಟೈಪಿಂಗಲ್ಲಿ ಇತ್ತಾಗ ನಾವೆಲ್ಲ ಟೈಪಿಂಗ್ ಕಲಿತು, ಹಾಗೆಲ್ಲ ಟೈಪಿಂಗ್ ಕಲಿಯಲೇಬೇಕು. ಅದೇನೋ ಒಂಥರ ಅದೆಲ್ಲ ಲಿಖಿತವಾದ ಒಂದು ನಿಯಮಗಳು. ಟೈಪಿಂಗ್ ಟೈಪಿಂಗ್ ಕಲಿಬೇಕು. ಈಗ ಎಷ್ಟು ಮಕ್ಕಳು ಹೋಗ್ತೀನಿ ಅಂತಾರೆ, ಕಂಪ್ಯೂಟರ್ ಕಲಿತಾರೆ. ಕನ್ನಡವನ್ನ ಆಸಕ್ತಿಯಾಗಿ ಯಾರೂ ಕಲಿಯಲ್ಲ. ಈಗ ನಮಗೆ ಕನ್ನಡದ ಪದಗಳು ಒಂದಷ್ಟು ನಮಗೆ ಆಂಗ್ಲ ಭಾಷೆಯ ಪದಗಳು ಕನ್ನಡವೇ ಆಗೋದಿಲ್ಲ. ಈಗ ಬಸ್ಸು ಅಂತೀವಿ, ಅದಕ್ಕಾದ್ರೆ ಯಾಕೆ ಉಳ್ಕೊಬೇಕು ಕೂತ್ಕೊಂಡು. 4 ಚಕ್ರದ ವಾಹನ ಅಂತ ಹೇಳಿದ್ರೆ 2 ಚಕ್ರದ ವಾಹನ ಅಂತ, ಮೋಟಾರ್ ವಾಹನ ಅನ್ನೋದ ಅಲ್ಲ. ನಾವು ಒಂದಷ್ಟು ನಮ್ಮದೇ ಮಾಡ್ಕೊಂಬಿಟ್ಟಿದ್ವಿ. ಅದು ಅನ್ಯ ಭಾಷೆಗಳನ್ನು ನಮ್ಮ ಭಾಷೆಗೆ ಸೇರಿಸ್ಕೊಂಡ್ಬಿಟ್ಟು ಅದೇ ಕನ್ನಡ ಆಗೋಗಿದೆ. ಈಗ ನಮಗೆ ಬೇರೆ ರೀತಿ ಗೊತ್ತಿಲ್ಲ. ನಮಗೆ ಅದಕ್ಕೆ ಆ ಪರ್ಯಾಯ ಪದಗಳು ಏನು ಅಂತಲೇ ನಮಗೆ ಗೊತ್ತಿಲ್ಲ. ನಾವು ಅಷ್ಟರ ಮಟ್ಟಿಗೆ ಕನ್ನಡವನ್ನು ಬೇರೆ ಭಾಷೆಗಳನ್ನ ನಮ್ಮ ಭಾಷೆಗೆ ಸೇರಿಸ್ಕೊ. ಈಗ ನಮ್ಮ ಕನ್ನಡದಲ್ಲಿ ಬಹುತೇಕ ಪದಗಳು ಯಾವ ಭಾಷೆಯಿಂದ ಬಂದಿದೆ ಜಾಸ್ತಿ ಗೊತ್ತಾ? ಸಂಸ್ಕೃತದಿಂದ ನಮಗೆ ತುಂಬ ಪದಗಳಿದೆ, ಗೊತ್ತಾಗಲ್ಲ ನಮಗೆ. ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋದೆಲ್ಲ ಅಂದರೆ ಇದೆಲ್ಲ ಕನ್ನಡ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ಸಂಸ್ಕೃತ ಗೊತ್ತಾಗ ನಮ್ಗೆ ಬಿಡಲ್ಲ, ಅದು ಅವ್ರದ್ದು ಭಾಷೆ. ಅದು ಸಂಸ್ಕೃತ ತುಂಬ ಹಳೆಯ ಭಾಷೆ, ಕನ್ನಡಕ್ಕಿಂತಲೂ ಹಳೆಯ ಭಾಷೆ ಸಂಸ್ಕೃತ. ಅಂಥದ್ರಲ್ಲಿ ಅವರ ಭಾಷೆ ನಮ್ಮದೇ ಆಗೋಗಿದೆ, ಆಂಗ್ಲ ಭಾಷೆಯೂ ನಮ್ಮದೇ ಆಗೋಗಿದೆ. ಯಾಕೆಂದರೆ ನಾವು ಒಂದು ರೀತಿ ಕನ್ನಡಿಗರು ಹೇಗೆ ಅಂದರೆ ಎಲ್ಲ ಭಾಷೆಗಳನ್ನು ನಾನು ಕರ್ಕೋತೀವಿ, ಕೊನೆಗೆ ಅವ್ರಿಗೆ ನಾವೇ ಹೊರೆ ತಿಂತೀವಿ. ಇವತ್ತು ನಿಮಗೆ ಗೊತ್ತಿರ್ಬೋದು, ಬಹುತೇಕ IT-BT ಕಂಪನಿಗಳಲ್ಲಿ ಕನ್ನಡಿಗರಿಲ್ಲ. ಇದು ಕೂಗಿದೆ. ನಮ್ಮ ಸುಶೀಲಾ ಅವರು ರಾಜಕೀಯದಲ್ಲಿ ಅವ್ರನ್ನ ಗೊತ್ತಿದೆ. IT-BT ಕಂಪನಿಗಳಲ್ಲಿ ಹೊರಗಿಂದ ಕರ್ಕೊಂಡ್ಬರ್ತಾರೆ. ಈಗ ನೀವೇನು ಬೇಡ,
ಉದಾಹರಣೆಗೆ ನಾವು ಕನ್ನಡದಲ್ಲಿ ಇದ್ದೀವಿ, ಕನ್ನಡಿಗರು, ನಾವು ಕನ್ನಡ ಅನ್ನ ತಿಂತಾ ಇದೀವಿ, ಕರ್ನಾಟಕದಲ್ಲಿ ಇದ್ದೀವಿ, ಎಲ್ಲ ಬೊಗಳೆ ಮಾತುಗಳು ಇಂಡಸ್ಟ್ರಿ ವಿಷಯಗಳಲ್ಲಿ ಮಾತಾಡ್ತೀವಿ. ಮಲ್ಬಾರ್ನಲ್ಲಿ ಕನ್ನಡದವ್ರು ಜನ ಕಲಿಸ್ಕೋದು ಹೋಗಿದ್ದೀರಲ್ಲ, ಮಲ್ಬಾರ್ದಲ್ಲಿರೋದೆಲ್ಲ ಕೇಳೋದು. ನಮ್ಮನ್ನು ನಂಬಲ್ಲವರು, ನಮ್ಮ ದುಡ್ಡು ಬೇಕು, ನಮ್ಮ ಜಾಗ ಬೇಕು, ನಮ್ದೆಲ್ಲ ಬೇಕು. ಕನ್ನಡವನ್ನ ಕೆಲಸಕ್ಕೆ ತಗೊಳ್ಳಲ್ಲ. ಅವ್ರು ಅಲ್ಲಿಂದ ಕರ್ಕೊಂಬರ್ತಾರೆ, ಅವ್ರಿಗೆ ಇಲ್ಲಿ ಮನೆ ಮಾಡಿಕೊಡ್ತಾರೆ. ಸುಮಾರು ಜೋಸಲ್ ಕಾಸು, ಮಲ್ಬಾರ್ ಅಂತ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಇಲ್ಲ. ಲಲಿತಾ ಜ್ಯುವೆಲ್ಲರ್ಸ್ ಇವಾಗ ಮೊನ್ನೆ ಈಗ ಒಂದು ಸ್ವಲ್ಪ ದಿನದಲ್ಲಿ ಬಂದಿರೋದು ತಮಿಳ್ನವ್ರು ಜಾಸ್ತಿ ಇದ್ದಾರೆ. ಯಾಕಪ್ಪ ತಮಿಳ್ನವ್ರು ನಮ್ಮನ್ನು ನಂಬಲ್ಲ. ಕನ್ನಡಿಗರು ಏನಾದ್ರು ಎಲ್ಲರೂ ನಂಬ್ತೀವಿ. ನೀನು ಬರ್ತೀಯಪ್ಪ, ನೀನು ಬರ್ತೀಯಪ್ಪ. ಕೊನೆಗೆ ಅವ್ರು ನಮ್ಮನೆ ಏನು ಮಾಡ್ತಾರೆ, ಬ್ರಿಟಿಷ್ ನೋಡ್ತಾರ ನಮ್ಮನೆ ಹಾಕಿರ್ತಾರೆ. ಇವತ್ತು ನಮ್ಮ ಪರಿಸ್ಥಿತಿ ಅದೇ ಆಗೋಗಿದೆ. ಎಲ್ಲರೂ ನಾವು ಕರ್ಕೋತೀವಿ, ಆದರೆ ನಮ್ಮನ್ನು ಯಾರು ಕರ್ಕೊಳ್ಳೋಕೆ ರೆಡಿ ಇಲ್ಲ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವೆಲ್ಲ ತಮಿಳ್ನಾಡಿಗೆ ಹೋಗಿರ್ಬೋದು, ಆಂಧ್ರಾಗೆ ಹೋಗಿರ್ಬೋದು. ಎಲ್ಲರೂ ಒಂದು ಕನ್ನಡ ಬೋರ್ಡ್ ಅಲ್ಲಿ ನೋಡಿದ್ದೀರಾ? ಒಂದೇ ಒಂದು ಸಿಂಗಲ್. ಹುಡುಗರು ಟಾರ್ಚ್ ಹಾಕ್ಕೊಂಡು ಹುಡುಗರು ಸಿಗಲ್ಲ ನಿಮ್ಮಲ್ಲಿ. ನಮ್ಮಲ್ಲಿ ನೋಡಿ ಎಲ್ಲ ಭಾಷೆ. ನೀವು ಕನ್ನಡ ಬರಲ್ವಾ? ಕನ್ನಡದಲ್ಲಿ ಇರುತ್ತೆ. ಇಂಗ್ಲೀಷ್ ಪಕ್ಕದ ಮೇಲಿರುತ್ತೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಮಿಳಿನವ್ರ ಕಡೆ ಹೋದರೆ ತಮಿಳಲ್ಲೂ ಇರುತ್ತೆ. ಮತ್ತು ಇನ್ನೊಂದು ನಿಮಗೆ ಎಕ್ಸಾಂಪಲ್, ಈಗ ನಾವು ಶ್ರೀಗಂಧ ಬೆಳೆವ ಬೀಡು ಇದು ಎಂದ ಚೆಲುವ ನಾಡು. ಶ್ರೀಗಂಧ ಬೆಳೆವ ಬೀಡು ನಮ್ಮ ನಾಡ ಬೆಳಗು, ಹರಿಯುವ ನದಿಯ ನೀರ ಸೊಬಗು, ಪಾವನ ತುಂಗೆ ಭದ್ರೆ ಹರಿದು ಕನ್ನಡ ಜನರ ಪುಣ್ಯ ಪಡೆದು. ಓಹೋ ನಮ್ಮ ನಾಡ ಬೆಳಗು, ಹರಿಯುವ ನದಿಯ ನೀರ ಸೊಬಗು, ಪಾವನ ತುಂಗೆ ಭದ್ರೆ ಹರಿದು ಕನ್ನಡ ಜನರ ಪುಣ್ಯ ಪಡೆದು. ನೆಮ್ಮದಿ ನೆಲೆಸಿದ ನಂದನವನವಿದು ಎಂಥ ಚೆಲುವ ನಾಡು. ಶ್ರೀಗಂಧ ಬೆಳೆವ ಬೀಡು ಇದು ಎಂಥ ಚೆಲುವ ನಾಡು. ಶ್ರೀಗಂಧ ಬೆಳೆವ ಬೀಡು ರನ್ನ ಪಂಪ ಜನಿಸಿ ಕನ್ನಡ ಕಲೆಯ ಸಿರಿಯ ಬೆಳೆಸಿ ಮೆರೆಸಿದ ಭವ್ಯ ಸಿರಿಯ ಒಡಲು ಇಂದು ತುಂಬಿ ನಿಂತ ಮಡಿಲು. ಓಹೋ ರನ್ನ ಪಂಪ ಜನಿಸಿ ಕನ್ನಡ ಕಲೆಯ ಸಿರಿಯ ಬೆಳೆಸಿ ಮೆರೆಸಿದ ಭವ್ಯ ಸಿರಿಯ ಉಡಲು ಇಂದು ತುಂಬಿ ನಿಂತ ಮಡಿಲು. ಘನತೆಯ ಗಗನವನೇರಿದ ನೆಲವಿದು ಎಂಥ ಚೆಲುವ ನಾಡು. ಶ್ರೀಗಂಧ ಬೆಳೆವ ಬೀಡು ಇದು ಎಂಥ ಚೆಲುವ ನಾಡು. ಶ್ರೀಗಂಧ ಬೆಳೆವ ಬೀಡು ಹೊನ್ನು ಬೆಳೆವ ಮಣ್ಣು ಕಂಡು ತುಂಬಿತೆನ್ನ ಕಣ್ಣು. ಇಂಥ ಚೆಲುವ ಹೊತ್ತ ನಾಡು, ಭವ್ಯ ಭಾಗ್ಯ ಪಡೆದ ಬೀಡು. ಓಹೋ ಹೊನ್ನು ಬೆಳೆವ ಮಣ್ಣು ಕಂಡು ತುಂಬಿತೆನ್ನ ಕಣ್ಣು. ಇಂಥ ಚೆಲುವ ಹೊತ್ತ ನಾಡು, ಭವ್ಯ ಭಾಗ್ಯ ಪಡೆದ ಬೀಡು. ಅಂದದ ಚಂದ್ರದ ಸೊಬಗಿನ ಸಿರಿದು ಎಂಥ ಚೆಲುವ ನಾಡು. ಶ್ರೀಗಂಧ ಬೆಳೆವ ಬೀಡು ಇದು ಎಂಥ ಚೆಲುವ ನಾಡು. ಶ್ರೀಗಂಧ ಬೆಳೆವ ಬೀಡು, ಶ್ರೀಗಂಧ ಬೆಳೆವ ಬೀಡು, ಶ್ರೀಗಂಧ ಬೆಳೆವ ಬೀಡು. ಬೆಳೆಸಿ ಕನ್ನಡವನ್ನೇ ಬಳಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡವನ್ನೇ ಬಳಸಿ. ಏನೋ ಕೂಗಿತು ಯಾವರ ಹೊಯ್ಲು, ಯಾವರ ಗದ್ದೆ ಯಾವರ ಕೊಯ್ಲು. ಏನೋ ಕೂಗಿತು ಯಾವರ ಹೊಯ್ಲು, ಯಾವರ ಗದ್ದೆ ಯಾವರ ಕೊಯ್ಲು. ಈಗಿ ನಾಡನು ಆಳುವರಾರು, ಈಗಿ ನೆಲಗಳು ಬಾಳುವರಾರು. ಲಾ 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 ಲಾ. ನಾಡೇ ನುಡಿಯೋ ನುಡಿಯೇ ನಾಡ
ದೇಶಕ್ಕೆ ಬೆರಾವುದು ಹಾಡು ನಾಡೇ ನುಡಿಯು ನುಡಿಯೇ ನಾಡು ಸ್ವತಂತ್ರ ದೇಶಕ್ಕೆ ಬೆರಾವುದು ಹಾಡು ಕನ್ನಡ ಕೇತಕ್ಕೆ ಹರೆ ನುಡಿಯೊಜ್ಜೆ ಹೇಳುವುದೇ ನುಡಿ ಗಿಳಿಯಲು ಬಿಚ್ಚೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬಳಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬಳಸಿ ಕನ್ನಡ ಜನವಲ್ಲದೆ ಕನ್ನಡವನ್ನು ಉಳಿಸುವರಾರೈ ಬೆಳೆಸುವರಾರೈ ಬೆಳೆಸುವರು ತಾವಾರಿಯರೈ ಆರಡೆ ತೊಲಗದೆ ನಮ್ಮ ವಿಲಾಯ್ತಿಗೆ ಕನ್ನಡ ಕೆಂತೈ ಪೆನ್ನತಿಗೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬಳಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬಳಸಿ ಏನೋ ಕೂಗಿತು ಯಾವರ ಹುಯಿಲು ಯಾವರ ಗದ್ದೆ ಯಾವರ ಕೊಯ್ಲು ಏನೋ ಕೂಗಿತು ಯಾವರ ಹುಯಿಲು ಯಾವರ ಗದ್ದೆ ಯಾವರ ಕೊಯ್ಲು ಈಗಿ ನಾಡನು ಆಡುವರಾರು ಈಗಿ ನೆಲಗಳು ಬಾಳುವರಾರು ಲಾ 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 ಕನ್ನಡ 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 ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ